ಎಲ್ಲ ಬದುಕು ಕೋಗಿಲೆಗಳಿಗೆ ಮಲಪ್ರಭೆ ನದಿ ತೀರದಲ್ಲಿ ಕುಳಿತು ಶಿವಯೋಗಿ ಸಾರ್ವಭೌಮನ ಸಾನ್ನಿಧ್ಯದಲ್ಲಿ ವಾಸವಾಗಿರುವ ನೀವೆಲ್ಲ ಭಾಗ್ಯಶಾಲಿಗಳು. ನಿಮ್ಮನ್ನೆಲ್ಲ ನೋಡಿ ನನಗೂ ಈಗ ಹಾಡುವ ಆಸೆ ಆಯಿತು. ಮಂದಾರವೇ ಅರಳುತ್ತಿದೆ ವಸಂತ ಮಾಸವಿಲ್ಲದೆ ವಸಂತ ಮಾಸವಿಲ್ಲದೆ ಕೂಗಿ ಕೂಗಿ ಹಾಡುತ್ತಿದೆಯಲ್ಲ ಈ ಕೋಗಿಲೆ. ಇದು ನನ್ನ ಮೋಸ ಮಾಡಲು ಬಂದ ಮಾಯ. ಇವಳು ನಾ ಬಯಸಿದ ಕೋಗಿಲೆ ಪಲ್ಲವಿನೇ ಅನ್ನಿಸ್ತದೆ. ಪಲ್ಲವಿ ಪಲ್ಲವಿ ಯಾರು? ನಾನು ಯಾರಂತ ನಿನಗೆ ಚೆನ್ನಾಗೇ ಗೊತ್ತು. ಓಹೋ, ತ್ಯಾಗರಾಜ್, ನಮ್ಮ ತಂದೆಯ ಆಪ್ತ ಸ್ನೇಹಿತರು. ಬನ್ನಿ ಬನ್ನಿ ಹೋಗಿಲ್ವೇ, ನಾನು ನಿಮಗಾಗಿಯೇ ದಾರಿ ಕಾಯ್ತಾ ಇದ್ದೆ. ನಿಜವಾಗ್ಲೂ ಹೇಳ್ತಿದ್ಯಾ ಪಲ್ಲವಿ ಮಾತನ್ನು? ಯಾಕೆ, ನಾನ್ ನೋಡೋದು ತಪ್ಪಾಯ್ತಾ? ಹಿಂದೆ ನಡೆದದನ್ನೆಲ್ಲ ಮರೆತು ಬಿಡಿ. ನಾನೆಂದಿಗೂ ಅಂದರೆ ನೀನೀಗ ಅಂದರೆ ಆ ಪರಶುರಾಮ ಅವಳೊಬ್ಬ ಗೂಂಡ ಗಂಡನಿದ್ದು ಹೇಳಿಕೊಳ್ಳದೆ ಸುಮ್ಮನೆ ರಂಡಿಯಾಗಿ ಕಾಲ ಕಳೆಯೋದು ಚೆನ್ನಾಗಿತ್ತು. ಅದಕ್ಕಾಗಿ ನಾನಿವತ್ತು ನಿಮ್ಮ ದಾರಿ ಕಾಯ್ತಾ ಇದ್ದೆ. ನೋಡಿ, ಆವತ್ತು ನಿಮ್ಮ ಮನಸ್ಸಿಗೆ ಮನಸ್ಸೋತಿದ್ರೆ ನನಗಿವತ್ತು ಚಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪ್ಲೀಸ್, ಐ ಲವ್ ಯು. ಅಂದರೆ ಈ ನಿನ್ನ ಕಾಮಕ್ಕೆ ಮತ್ತಿನ ಹೆಣ್ಣಂತೆ ಕಾಣಿಸ್ತೀನಿ. ಬಾ ಪಲ್ಲವಿ, ನಿನಗಾಗಿ ನನ್ನ ಜೀವನನ್ನೇ ತ್ಯಾಗ ಮಾಡಿ ತ್ಯಾಗರಾಜನೆಂಬ ಹೆಸರಿಗೆ ಯೋಗಿರಾಜನೆಂದು ಬರೆದು ಈ ಕೃಷ್ಣಾ ತೀರದ ದಡದಲ್ಲಿ ರೂಪಕ ಮೋಹವನ್ನು ಹೀರಿ ಹಗರಾಸುವೆ ನಿನ್ನವು. ಹಾ, ನಮ್ಮ ಕಾಮ ಪ್ರಯೋಗ ಈಗಲ್ಲ. ನಾನು ಶಿವರಾತ್ರಿಗೆ ಶಿವಯೋಗಿಯಾಗಿ ವ್ರತ ಹೊಂದಿದ್ದೇನೆ. 5 ವರ್ಷಗಳ ಕಾಲ ನಮ್ಮ ಮಿಲುಗಲಿಲ್ಲ. ಒಪ್ಪಿಗೆ? ಒಪ್ಪಿದೆ ಪಲ್ಲವಿ ನಿನ್ನ ಮಾತು. ನೀನೇ ನನ್ನವಳಾದಾಗ ಆ ಮಾತೇಕೆ ಈಗ? ಮೊದಲು ಆಡುವ ಒಂದು ಪ್ರೇಮ ಗೀತೆಯನ್ನು ನನ್ನಲ್ಲಿ ನಾನು ನಿನ್ನಲ್ಲಿ ಹಾಲು ಜೇನಂತೆ ಬೆರೆತಾಗ, ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಹಾಲು ಜೇನಂತೆ ಬೆರೆತಾಗ, ಕೋಮಲೆ ಶ್ಯಾಮಲೆ ಬೆರಸು ಕೋಮಲೆ ನನಗಾಗಿ ವರವಾಗಿರಿ ಧರೆಗೆ ಬಂದಿರಿ. ಕೋಮಲೆ ಶ್ಯಾಮಲೆ ಬೆರಸು ಕೋಮಲೆ ನನಗಾಗಿ ವರವಾಗಿರಿ ಧರೆಗೆ ಬಂದಿರಿ. ಬಿದುರಿ ತುಗಿ ತುಗಿ ಬಿದುರಿ ತುಗಿ ತುಗಿ
ಜೀವನ ಇರುತ್ತೆ ನಿನಗೇಕೆ? ಜೈಲಿಗೆ ಹೋದ ನನ್ನ ಗಂಡ ತಿರುಗಿ ಬರಬಾರ್ದು ಅಂತ. ಏಕೆ? ಯಾಕೆ ಆಶ್ಚರ್ಯ ಪಡ್ತಾ ಇದ್ದೀರಾ ನೀವು? ಅವನು ನನ್ನ ಗಂಡದಲ್ಲ, ನರಶಕ್ತ ಷಂಡ. ಹಾ ರಾಜ, ನನ್ನಲ್ಲಿ ತಮಗಾಗಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದೇನಂತ ಕೇಳ ಪಲ್ಲವಿ, ಖಂಡಿತ ತಕ್ಕ ಉತ್ತರ ನಾನು ಕೊಡ್ತೀನಿ. ನಿಜವಾಗ್ಲೂ? ಹಾ ಪಲ್ಲವಿ, ನಿಜವಾಗ್ಲೂ. ನನ್ನ ತಂದೆಯನ್ನ ಕೊಲೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಏಕೆ ಪಲ್ಲವಿ, ಏಕೆ? ಅದೆಲ್ಲ ಆಸೆಯನ್ನ ಎತ್ತಿ ಹಾಕಿ ನಾವಿಬ್ರು ಹಾಯಾಗಿರೋಕೆ. ಹುಚ್ಚಿ, ಅದೇ ಆಸ್ತಿಗಾಗಿ ನಿನ್ನ ತಂದೆ ತನ್ನ ಅಣ್ಣನ ಮಗನಾದ ಶಿವರಾಜನನ್ನೇ ಕೊಲೆ ಮಾಡಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಸಾಧ್ಯ? ಅಂದ್ರೆ ಆ ಕೊಲೆಯನ್ನ ಪರಿಶ್ರಮ ಮಾಡಿಲ್ವೇ? ಖಂಡಿತ ಮಾಡಿಲ್ಲ ಪಲ್ಲವಿ, ಖಂಡಿತ ಇಲ್ಲ. ಮತ್ತೆ ಅವನಿಗೆ ಜೈಲಿಗೆ ಹೋದ? ಅದೆಲ್ಲ ನಾನೇ ಹಾಕಿದ ಪ್ಲಾನ್. ಅಂತೂ ನಿಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಬಿಡಿ. ಮುಂದೆ ಮುಂದೆ ಆ ಪರಶುರಾಮನನ್ನೆಲ್ಲ ಅಕೌಂಟ್ನಲ್ಲಿ ಡೆತ್ ಮಾಡಿಬಿಡಿ ಅಂತ ನಿಮ್ ತಂದೆಯಲ್ಲೇನೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಹಣವನ್ನು ಕೊಡಿಸಿದ್ದೇನೆ. ಅಂತೂ ಚೆನ್ನಾಗಿದೆ ನಿಮ್ಮ ಪ್ಲಾನ್. ಈ ನಿಮ್ಮ ತಲೆಗೆ ಏನು ಉತ್ತರ ಕೊಡಬೇಕೋ ಗೊತ್ತಾಗ್ತಾ ಇಲ್ಲ. ಇರಲಿ, ಮುಂದೆ ನಾನೇ ಹೇಳ್ತೀನಿ. ಏನು? ಏನಿಲ್ಲ, ಈಗ ಪ್ರಯಾಣ. ನಮ್ಮ ಈ ನಾಟಕದ ವಿಕಟ ಕವಿಗಳಾದ DR ಪೂಜಾರಿ ಅವರ ವಿದ್ಯಾಲಯವನ್ನು ನೋಡಿ ಮನೆಗೆ ತೆರಳೋಣ. ಅಂದ್ರೆ ಆ ಪೂಜಾರಿ ಕವಿಗಳು ಅಲ್ಲಿ ಓದಿದ್ದಾರೆ? ಹಾ ಪಲ್ಲವಿ, ಇಲ್ಲೇ ಓದಿದ್ದಾರೆ. ಇಲ್ಲೇ ಓದಿ ನಮ್ಮಂತ ಪ್ರೇಮ ಜೀವಿಗಳ ಕವನ ಚರಿತ್ರೆಯನ್ನು ಬರೆದು ಕವಿಯಾಗಿ ಲೇಖಕನಾಗಿ ಈ ಕುಮಾರೇಶ್ವರ ಶಾಲೆ ಹೆಸರನ್ನು ತಂದಿದ್ದಾರೆ. ಅಂದ್ರೆ ಅವರಂತೆ ನಿಮಗೂ ಕವಿಗಳಾಗೋ ಆಸೆನಾ? ಇಲ್ಲ ಪಲ್ಲವಿ, ನನ್ನ ಅಭಿನಯಕ್ಕೆ ಅವರ ಕೃಪೆ ಇದ್ದರೆ ಸಾಕು. ಹಾಡು ಇನ್ನೊಂದು ಪ್ರೇಮಗೀತೆ. ಹಾಗೆ ಮದಮುದವನು ನೀಡುವ